ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಕ್ಷಣಕ್ಕೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಸ್ಫೋಟಕ ಮಾಹಿತಿ ಅನ್ನೋದಕ್ಕಿಂತ ಭ್ರಷ್ಟಾಚಾರದ ಮಾಹಿತಿ ಬರ್ತಾ ಇದೆ. ಇಂಚಿಂಚು ಜಾಗದಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಜಿಟಿ ದೇವೇಗೌಡರು ಮಾಜಿ ಸಚಿವ ಮತ್ತು ಶಾಸಕ ಇವರ ಸೋದರಳಿಯನಿಗೆ 50-50 ಅನುಪಾತದಲ್ಲಿ 19 ಸೈಟ್ ಕೊಟ್ಟಿದೆ ಮೂಡ. ಮಹೇಂದ್ರ ಜಮೀನು ಖರೀದಿ ಮಾಡಿದ ಬಗ್ಗೆ ಈಗ ಅನುಮಾನನೇ ಹುಟ್ಟುಕೊಂಡಿದೆ. ದಾಖಲೆ ಪ್ರಕಾರ 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರ ಜಮೀನು ಖರೀದಿ ಮಾಡಿದ್ದಾರೆ. 21 ಮೇನಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ ಪಡ್ಕೊಂಡಿದ್ದಾರೆ ಮಹೇಂದ್ರ. ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಪರಿಹಾರ ಕೊಟ್ಟಿದ್ದಾರೆ. ಕಡಿಮೆ ಅವಧಿಯಲ್ಲೇ ಮಹೇಂದ್ರಗೆ ಸೈಟ್ GTD ಪ್ರಭಾವ ಬೀರಿದ್ರ? ಆಫ್ಕೋರ್ಸ್ ಪ್ರಭಾವಿಗಳು ಇರಲೇಬೇಕಲ್ವಾ. ಅವ್ರ ಸೋದರಳಿಯ ಅಂತಂದಾಗ ಇರ್ಬೋದು. ಯಾಕೆಂದರೆ ಕೋರ್ಟು ಪರಿಹಾರ ಕೊಡ್ರಪ್ಪ ಅಂದರೂ ಕೂಡ ಮೂಡಾದವ್ರು ಪರಿಹಾರ ಕೊಡದೇನೆ ಅಲ್ಲಿಗೆ ಬಂದು ಅವ್ರ ಮೇಜು ಕುರ್ಚಿ ಕಂಪ್ಯೂಟರ್ನೆಲ್ಲ ಎತ್ಕೊಂಡ್ರೋಗಿರೋ ಘಟನೆಗಳು ನಡೆದಿದೆ. ಅಷ್ಟಾದರೂ ಪರಿಹಾರ ಕೊಟ್ಟಿಲ್ಲ ಮೂಡಾದವ್ರು ಕೆಲವರಿಗೆ. ಇವ್ರಿಗೆ 7 ತಿಂಗಳಿಗೆ 19 ಸೈಟ್ ಕೊಟ್ಟಿದ್ದಾರೆ. 7 ತಿಂಗಳಿಗೆ. ಅದು ಲ್ಯಾಂಡ್ ಅಕ್ವಿಸಿಷನ್ ಆದಮೇಲೆ ಮಹೇಂದ್ರ ಅವ್ರ ಸೈಟ್ ಖರೀದಿ ಮಾಡಿರೋದು ಜಾಗನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಈ ಮಹೇಂದ್ರ ಅವರ ವಿಚಾರದಲ್ಲಿ ಇವರಿಗೆ 19 ಸೈಟ್ ಸಿಕ್ಕಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲೆಲ್ಲಿ ಯಾವ ಹಂತಗಳಲ್ಲಿ ಅನುಮಾನ ಮೂಡ್ತಾ ಇದೆ ಮತ್ತು ಆ ರೀತಿ ಆಗಿರೋದಕ್ಕೆ ಮೂಡ ಅಧಿಕಾರಿಗಳ ಕೈವಾಡನೇ ಕಾರಣ ಅಂತ ಹೇಳ್ಬೋದಾ, ಹೇಗೆ ಅಂತ? ಅದರಲ್ಲಿ ಯಾವ ಅನುಮಾನಗಳು ಕೂಡ ಬೇಡ ಅರವಿಂದ್. ಮೂಡ ಅಧಿಕಾರಿಗಳ ಕೈವಾಡ ಇಲ್ಲದೇ 50-50 ಅನುಪಾತದಲ್ಲಿ ಇಂಥದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕೇವಲ ಮಹೇಂದ್ರ ಅವರ ಕೇಸ್ಗೆ ಸಂಬಂಧಪಟ್ಟಂತಲ್ಲ, ಓವರಾಲ್ ಆಗಿ ಇವತ್ತಿನವರೆಗೆ ಏನು ಡಾಕ್ಯುಮೆಂಟ್ಸ್ಗಳು ಬರ್ತಾ ಇದ್ದಾವೋ ಅದೆಲ್ಲದರಲ್ಲೂ ಕೂಡ ಮೂಡ ಅಧಿಕಾರಿಗಳ ಎಲ್ಲ ಹಂತದ ಅಧಿಕಾರಿಗಳ ಪಾತ್ರವಂತೂ ಇದೆ. ಮಹೇಂದ್ರ ಅವರ ಕೇಸಿಗೆ ವಿಚಾರಕ್ಕೆ ಬರೋದಾದರೆ ಅರವಿಂದ್, ಮಹೇಂದ್ರ ಅವರು ಈ ಕೇಸಲ್ಲಿ ಒಟ್ಟು 2 ಥರದ ಡೌಟ್ಗಳಿರುವಂಥದ್ದು. ಮಹೇಂದ್ರ ಅವರು ಕೆಸರೆ ಬಡಾವಣೆಯಲ್ಲಿ ಈ ಒಂದು 2.2 ಎಕರೆ 22 ಗುಂಟೆ ಜಮೀನನ್ನು ಖರೀದಿ ಮಾಡುವಂಥದ್ದು 2020 ಸೆಪ್ಟೆಂಬರ್ನಲ್ಲಿ. 20ರಲ್ಲಿ ಆಗ ಜಮೀನನ್ನು ಖರೀದಿ ಮಾಡ್ತಾರೆ. 2021 ಮೇನಲ್ಲಿ ಅಂದರೆ 7 ತಿಂಗಳಿಗೆ ಅವರಿಗೆ 50-50 ಅನುಪಾತದಲ್ಲಿ ಒಟ್ಟು 19 ಸೈಟ್ಗಳು ರಿಜಿಸ್ಟರ್ ಆಗುತ್ತೆ. 7 ತಿಂಗಳ ಅವಧಿಯ ಒಳಗಡೆ ಇಷ್ಟೊಂದು ಅರ್ಜೆಂಟಾಗಿ ಪರಿಹಾರ ಹೆಂಗೆ ಸಿಕ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಅದಕ್ಕಿಂತಲೂ ಕೂಡ ಮೂಲಭೂತವಾದಂಥ ಪ್ರಶ್ನೆ ಇರುವಂಥದ್ದು ಅರವಿಂದ್, ಮಹೇಂದ್ರ ಅವರು ಏನು ಕೆಸರೆ ಬಡಾವಣೆಯಲ್ಲಿ 2 ಎಕರೆ 22 ಗುಂಟೆ ಜಮೀನನ್ನು ಖರೀದಿ ಮಾಡಿದಾರೋ ಅವರು ಖರೀದಿ ಮಾಡುವ ಸಮಯದಲ್ಲಾಗಲೇ ಆ ಭೂಮಿ ಮೂಡಾದ ವಶದಲ್ಲಿದೆ. ಮೂಡ ಅದನ್ನು ಸ್ವಾಧೀನಪಡಿಸ್ಕೊಂಡಿದೆ. ಮೂಡ ಅದನ್ನು ಸ್ವಾಧೀನಪಡಿಸ್ಕೊಂಡು ಸಂಬಂಧಪಟ್ಟಂಥ ರೈತರಿಗೆ ಪರಿಹಾರವನ್ನು ಕೂಡ ಕೊಟ್ಟುಬಿಟ್ಟಿದೆ. ಮೂಡ ಸ್ವಾಧೀನಪಡಿಸ್ಕೊಂಡು ಪರಿಹಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಮಹೇಂದ್ರ ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದ್ರು, ಅದು ಮೂಲಭೂತವಾದಂಥ ಪ್ರಶ್ನೆ. 7 ತಿಂಗಳಿಗೆ ಕೊಟ್ಟಿರೋದಕ್ಕಿಂತಲೂ ಕೂಡ ಮೂಲಭೂತವಾದಂಥ ಪ್ರಶ್ನೆ ಇರುವಂಥದ್ದೇ ಇಲ್ಲಿ ಅರವಿಂದ್. ಏನು ದಾಖಲೆಗಳು ನಾನು ನಿಮಗೆ ಅಲ್ಲೊಂದು ದಾಖಲೆ ತೋರಿಸ್ತಾ ಇದ್ದೀವಿ. ದಾಖಲೆಯಲ್ಲಿ ಅಧಿಕಾರಿ ಸ್ಪಷ್ಟವಾಗಿ ಬರೀತಾರೆ, ಇಲ್ಲಿ ಈಗಾಗಲೇ ಲೇಔಟ್ ರೆಡಿಯಾಗಿದೆ, ಅದಕ್ಕೆ ಏನು ಮನೆ ಕಟ್ಟೋದಕ್ಕೆ ಮತ್ತೊಂದಕ್ಕೆ ಇದೆಲ್ಲ ಕೂಡ ಲೇಔಟ್ ಆಗಿದೆ, ಮೂಡದವರು ಇದನ್ನು ಸ್ವಾಧೀನಪಡಿಸ್ಕೊಂಡು ಲೇಔಟನ್ನು ಮಾಡಿದ್ದಾರೆ ಅನ್ನುವಂತಹ ಪತ್ರವೂ ಕೂಡ ಇದೆ. ಆದರೆ ಅದೆಲ್ಲವೂ ಮುಗಿದ ನಂತರದಲ್ಲಿ 2020 ಸೆಪ್ಟೆಂಬರ್ಲಿ ಮಹೇಂದ್ರ ಅವರು ಹೆಂಗೆ ಖರೀದಿ ಮಾಡ್ತಾರೆ? ನನಗೆ ಆಶ್ಚರ್ಯ ಆಗ್ತಾ ಇರುವಂಥದ್ದು ಅರವಿಂದ್, ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದ ದಾಖಲೆಗಳನ್ನು, ಅಥವಾ ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಮೈಸೂರಿನ ಜಮೀನು ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ ಅರವಿಂದ್. ಇಷ್ಟರ ಮಟ್ಟಿಗೆ ಮೂಡಾದ ವಶದಲ್ಲಿ ಸ್ವಾಧೀನದಲ್ಲಿರುವಂಥ ಜಮೀನನ್ನು ಕೂಡ ತಮ್ಮ ಹೆಸರಿಗೆ ಬರೆಸ್ಕೊಂಡು ಅದಕ್ಕೂ ಒಂದು ಪರಿಹಾರ ಬಿಡಪ್ಪ, ಇವ್ರದೇ ಮೂಲ ಜಮೀನು, ಹಾಗಾಗಿ ಒಂದಿಷ್ಟು ಹೆಚ್ಚಿಗೆ ಪರಿಹಾರ ತೆಗೆದುಕೊಂಡಿದ್ದಾರೆ ಏನೋ ಒಂದು ಇನ್ಫ್ಲೂಯೆನ್ಸಲ್ಲಿ ಅಂತ ಆದರೆ ಆದರೂ ಬಿಟ್ಬಿಡ್ಬೋದು. ಜಮೀನೇ ಇಲ್ಲ ಇವ್ರ ಹೆಸರಲ್ಲಿ, ಮೂಡಾದ ಹೆಸರಲ್ಲೇ ಜಮೀನು ಇರುವಂಥದ್ದು. ಮೂಡ ಆಲ್ರೆಡಿ ಪರಿಹಾರಗಳನ್ನು ಕೂಡ ಕೊಟ್ಬಿಟ್ಟಿದೆ, ಆದರೂ ಕೂಡ ತಮ್ಮದೇ ಜಮೀನು ಅಂತ ಸೃಷ್ಟಿ ಮಾಡಿಕೊಂಡು ಅದಕ್ಕೆ 19 ಸೈಟ್ಗಳನ್ನ 7 ತಿಂಗಳಿಗೆ ಪಡ್ಕೊಳ್ತಾರೆ ಅನ್ನೋದಾದರೆ ಅರವಿಂದ್, ಇದು ಬ್ರಹ್ಮಾಂಡ ಭ್ರಷ್ಟಾಚಾರದ ಮಹಾ ಕೇಂದ್ರ ಆಗಂತೂ ಮೂಡ ಮಾರ್ಪಟ್ಬಿಟ್ಟಿದೆ ಅರವಿಂದ್. ರೈಟ್. ಬಗ್ಗೆ ಯಾವ ಡೌಟು ಬೇಡ. ಯಾರಪ್ಪನ ಮನೆ ಆಸ್ತಿ ಅಂತ ಒಂಥರ ಕಡಲೆಪುರಿಗಿಂತನೂ ಕೇವಲವಾಗಿ ಹಂಚಿದ್ದಾರೆ ಸೈಟ್ಗಳನ್ನ.